ಡಿಸೆಂಬರ್ 18ರಿಂದ ಜನವರಿ 14ರವರೆಗೆ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬೃಹತ್ ಪಾದಯಾತ್ರೆ ಹಾಗೂ ಗ್ರಾಮ ವಾಸ್ತವ್ಯ ಆಯೋಜಿಸಲಾಗಿದೆ ಎಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಹೇಳಿದರು. ಚನ್ನಗಿರಿಯ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಗಳೂರು, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ನ್ಯಾಮತಿ ತಾಲೂಕುಗಳಲ್ಲಿ ಪಾದಯಾತ್ರೆ ಮುಕ್ತಾಯಗೊಂಡಿದೆ. ಮುಂದಿನ ಪಾದಯಾತ್ರೆಯಲ್ಲಿ ಜನಪ್ರತಿನಿಧಿಗಳು, ಮುಖಂಡರು, ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು. ಈಗ ನಡೆಸಿದ ಪಾದಯಾತ್ರೆಯಲ್ಲಿ ಗ್ರಾಮಗಳ ಮೂಲಭೂತ ಸಮಸ್ಯೆಗಳು, ಕ್ಷೇತ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ ಎಂದರು. ಈಗಾಗಲೇ ವಿನಯ ಮಾರ್ಗ ಟ್ರಸ್ಟ್ ವತಿಯಿಂದ 2,000 ವಿಕಲಚೇತನರಿಗೆ ವೀಲ್ಚೇರ್, ವಾಕಿಂಗ್ ಸ್ಟಿಕ್, ವಾಕರ್, ಶ್ರವಣ ಯಂತ್ರಗಳನ್ನು ವಿತರಣೆ ಮಾಡಲಾಗಿದೆ. ಹಾಗೆಯೇ ಆಟೋ, ಗೂಡ್ಸ್, ಲಾರಿ ಚಾಲಕರಿಗೆ ಸಮವಸ್ತ್ರ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜತೆಗೆ ಆರ್ಥಿಕ ಸಹಾಯ ಮಾಡಲಾಗಿದೆ. ನಾನು ಹೋದ ಕಡೆಯಲ್ಲೆಲ್ಲ ಜನರು ಪ್ರೀತಿ, ಅಭಿಮಾನ ತೋರುತ್ತಿದ್ದಾರೆ. ಜನರು ಕೂಡ ಬದಲಾವಣೆಯ ಅಪೇಕ್ಷೆಯಲ್ಲಿದ್ದಾರೆ. ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜನರು ನನ್ನನ್ನು ಒಪ್ಪಿಕೊಳ್ಳುತ್ತಾರೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ರು. ವರದಿ ನಲ್ಲೂರು ಅಹಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಇದು ದೊಡ್ಡ ಸಮಸ್ಯೆ ಕಣ್ಣಿಗೆ ಕಾಣ್ತಿರೋದು. ಎರಡನೇದು ಶಾಲೆಗಳ ದುಸ್ಥಿತಿ. ಒಂದು ಬಿಲ್ಡಿಂಗ್ಗಳು ಶಿಥಿಲಾವಸ್ಥೆ ಇರ್ಬೋದು, ಅಲ್ಲಿ ಗುಣಮಟ್ಟನೂ ಇರ್ಬೋದು. ನಾನು ಬೇಸಿಕ್ ಪ್ರಶ್ನೆ ಕೇಳಿದಾಗಲೂ ಕೂಡ ಉತ್ತರ ಕೊಡೋಕ್ಕಾಗಿಲ್ಲ. ಈಗ ಒಂದು ಏಸರ್ ರಿಪೋರ್ಟ್ ಅಂತ ಬರುತ್ತೆ, ಆನ್ಯುವಲ್ ಸರ್ವೆ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ. ಆ ರಿಪೋರ್ಟ್ನ ಓದ್ತಿದ್ವಿ ನಾವು. ಐಎಎಸ್ ಹುಡುಗರಿಗೆ ಪಾಠ ಮಾಡಬೇಕಾದ್ರೆ ಈ 4ನೇ ಕ್ಲಾಸ್ ಹುಡುಗರಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕೇಳಿದ್ರೆ 18ರಲ್ಲಿ ನೀನು 7 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, ಸುಮ್ಮನೆ ಬೇಸಿಕ್ ಹಿಂಗೆ ಕೇಳಿದ್ರೆ ಅದನ್ನು ಕೂಡ ಆನ್ಸರ್ ಮಾಡೋ ಇದಿಲ್ಲ. ನಮ್ಮ ಭಾರತದ ರಾಷ್ಟ್ರಪತಿ ಯಾರಂತ ಕೇಳಿದ್ರೆ ಈ ಥರ ಜನರಲ್ ನಾಲೆಡ್ಜ್ ಇರ್ಬೋದು. ಅಲ್ಲಿ ಶಾಲೆಯ ಕಲಿಕಾ ಗುಣಮಟ್ಟ ಏನಿದೆಯಲ್ಲ ಅತ್ಯಂತ ಕೆಳಮಟ್ಟದಲ್ಲಿದೆ, ಕಳಪೆ ಅಂತಲೂ ಹೇಳ್ಬೋದು. ಅದರಿಂದ ಶಿಕ್ಷಣದಲ್ಲಿ ಅಸಮಾನತೆ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ, ಗ್ರಾಮೀಣ ಭಾಗದಲ್ಲಿ ಅನ್ನೋದು ಇದೆ. ಅದರಿಂದ ಅಭಿವೃದ್ಧಿ ಮುಖ ಆಗಿದೆ ಅಂತದ್ದು ನಾನು ಕಣ್ಣಾರೆ ಕಂಡಿರುವಂಥದ್ದು. ಅದರ ಪರಿಣಾಮ ಗ್ರಾಮ ನೈರ್ಮಲ್ಯತೆ. ಎಜುಕೇಶನ್ ಇಲ್ಲದೆ ಇರೋದ್ರಿಂದ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಟಾಯ್ಲೆಟ್ ಕಟ್ಸ್ಕೊಂಡಿಲ್ಲ, ದುಡ್ಡಿಲ್ಲ. ಸೊ ನೀವು ಎಲ್ಲಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಹಳ್ಳಿಗಳು ಇರುತ್ತೋ ಅಲ್ಲಿ ಅತ್ಯಂತ ಗಲೀಜು ಅಂತ ಏನಂತೀರಿ, ನೈರ್ಮಲ್ಯ ಎಲ್ಲ ಇಲ್ಲೇ ಇಲ್ಲ ಸರ್. ಸರ್, ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ನಂದು ಇವಾಗ ಇದನ್ನೆಲ್ಲ ಓದ್ ಬಂದ ಮೇಲೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಮಹತ್ವ ಕೊಡ್ಬೇಕಂತ ನಾನು ಹತ್ಕೊಂಡಿದ್ದೀನಿ. ಇವಾಗ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ ಅದನ್ನ ಆಂದೋಲನ